ಸ್ಕೂಲ್ನ ಈ ಒಂದು ವಾಣಿಜ್ಯ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸುವಂತಹ ನಮ್ಮೆಲ್ಲ ಆತ್ಮ ಗೌರವತರಾಗಿರುವಂತಹ ಬಹುಮಾನದಂತಹ ನಮ್ಮ ಕುಂಜತ್ತೂರು ತಂಗಲವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಈ ಗ್ರಾಮದ ಮಾಜಿ ಅಧ್ಯಕ್ಷರು ಸಮಿತರಾಗಿರುವಂತಹ ಸತ್ತಾರ್ ಅವರೇ, ಅದೇ ರೀತಿ ನಮ್ಮ ಗೌರವತೂರು ಆತ್ಮದ ಆರ್ ಕೆ ಬಾಬಕ್ಕನವರೇ, ಕೆ ಟಿ ಅಬ್ದುಲ್ಲಾರವರೇ, ಅದೇ ರೀತಿ ನನ್ನ ಸನ್ಮಿತರಾಗಿರುವಂತಹ ರಜಾಕ್ರವರೇ, ನಮ್ಮ ಯುವಕ ಮಿತ್ರರಾಗಿರುವಂತಹ ಎಲ್ಲ ನಮ್ಮ ಸನ್ಮಿತ್ರ ಯುವಕ ಮಿತ್ರರೇ, ಮುಂದಿರುವ ಎಲ್ಲ ನಮ್ಮ ಅಸ್ಗರ್ ಇದ್ದಾರೆ, ನಮ್ಮ ಸಾಹುಲ್ ಇದ್ದಾರೆ, ಎಲ್ಲ ನಮ್ಮ ಸನ್ಮಿತ್ರರೇ, ಮುಂದಿರುವ ಎಲ್ಲ ನಮ್ಮ ಗುರು ಹಿರಿಯರೇ, ಸೋದರ ಆತ್ಮೀಯರೇ, ಇಲ್ಲಿ ಸೇರಿರುವ ಈ ಒಂದು ಗೋಲ್ಡನ್ ಸ್ಪೋರ್ಟ್ ಸಂಸ್ಥೆಯ ಮಾಲಕ ಹಿತೇಶ್ ಮತ್ತು ಕುಟುಂಬ ವರ್ಗದವರೇ, ನಾನು ಪ್ರಪ್ರಥಮವಾಗಿ ಗಫೂರ್, ಆಸಿಫ್, ಮುನೀರ್, ಶಮೀರ್, ಅಶ್ರಫ್, ಯಾಕೂಬ್ ಈ ಯುವಕರನ್ನ ಇವತ್ತು ವಿಶೇಷವಾಗಿ ನಾನು ಶುಭಾಶಯ ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಡಾಕ್ಟರ್ ಬಶೀರ್ ಅವರ ಜಾಗ ಇಲ್ಲಿ ಇದೆ ಅಂತ ಗುರುತಿಸಿಕೊಂಡು ಅವ್ರ ಜೊತೆ ಹೋಗಿ ಮಾತಾಡಿ ಅವರನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಎಲ್ಲರ ಸಹಕಾರ ಪಡೆದುಕೊಂಡು ಈ ಪ್ರದೇಶದ ದೂರದೃಷ್ಟಿ ಅಭಿವೃದ್ಧಿ ಇಟ್ಟುಕೊಂಡು ಒಂದು ಮಾದರಿಯಾದ ಒಂದು ಫುಡ್ ಕೋರ್ಟ್ ಸೆಂಟರ್ ಪ್ರಾರಂಭ ಇತ್ತು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಅಲ್ಲಾಹ್ ತಾಲಾ ದೇವರು ನಿಮಗೆ ವಿಶೇಷ ಶಕ್ತಿ ಕೊಟ್ಟಿದ್ದ ಅತ್ಯಂತ ಯಶಸ್ವಿ ಆಗಲಿ ಅಂತ ನಾನು ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಬಹುಶಃ ಈ ರೀತಿಯ ಕೇಂದ್ರ ಇವತ್ತು ಪ್ರಾರಂಭದ ತಕ್ಷಣ ಇದು ಬಹುಶಃ ನಿಮಗೆ ಮಾತ್ರದಲ್ಲಿ ವ್ಯಾಪಾರದ ಒಂದು ಲಾಭ ಮಾತ್ರ ಅಲ್ಲ, ಈ ಊರ ಸರ್ವರಿಗೂ ಕೂಡ ಬಹಳಷ್ಟು ಇವತ್ತು ಲಾಭ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಪ್ರದೇಶ ಇವತ್ತು ಅಭಿವೃದ್ಧಿ ಆಗ್ಬೇಕಾದ್ರೆ ಬೇರೆ ಬೇರೆ ಜನರು ಬಂದು ಇಲ್ಲಿ ತಮ್ಮ ಬಂಡವಾಳನ ಹಾಕಿ ಇಲ್ಲಿ ವ್ಯಾಪಾರವನ್ನು ಪ್ರಾರಂಭ ಮಾಡಿ ಈ ವ್ಯಾಪಾರಕ್ಕೆ ದೂರ ಜನ ಬಂದು ಅವರ ಕಿಸೆಯಲ್ಲಿ ದುಡ್ಡನ್ನು ಇಲ್ಲಿ ಖರ್ಚು ಮಾಡಿ ಅದನ್ನು ಇಲ್ಲಿಗೆ ದೊಡ್ಡ ಒಂದು ವ್ಯಾಪಾರದ ಕೇಂದ್ರಕ್ಕೆ ಪರಿವರ್ತನೆ ಮಾಡಿದಾಗ ಇದೊಂದು ಆರ್ಥಿಕವಾದ ಚಲನವಲನ ಆಗುವಂಥ ಪ್ರದೇಶವಾಗಿದ್ದು ಅಭಿವೃದ್ಧಿ ಹೊಂದುವಂಥ ಅವಕಾಶ ಕೂಡ ಇವತ್ತು ಆಗ್ತದೆ. ಆದ ಕಾರಣ ಈ ಒಂದು ಕೇಂದ್ರ ಬಹಳಷ್ಟು ಇವಾಗ ಬಹಳಷ್ಟು ಜನ ಇಲ್ಲಿಗೆ ಬರ್ತಾರೆ, ಬಹಳಷ್ಟು ಅತ್ಯುತ್ತಮವಾದ ಆಹಾರ ಪದ್ಧತಿಯಲ್ಲಿ ಸಿಕ್ಕುವ ಸಂದರ್ಭದಲ್ಲಿ ಇದು ಮುಂದಿನ ಸರ್ವರಿಗೆ ಕೂಡ ಇದು ಪ್ರಯೋಜನ ಆಗುವಂಥ ಒಂದು ಕೇಂದ್ರ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ನಾನು ಬಹುಶಃ ಎಲ್ಲ ಶಮೀರ್ ಮತ್ತು ಎಲ್ಲ ಪಾರ್ಟ್ನರ್ಸ್ಗಳಿಗೆ ನಾನೊಬ್ಬ ಮಿತ್ರನಾಗಿ ಸೋದರನಾಗಿ ಹೇಳಿದಿಷ್ಟೇ, ನಾನು ಇಲ್ಲಿ ನಮ್ಮ ಪಂಚಾಯತ್ ನಮ್ಗೆ ಏನೆಲ್ಲ ಸಹಕಾರ ಬೇಕಾ ಎಲ್ಲ ರೀತಿಯ ಸಹಕಾರ ಖಂಡಿತವಾಗಿ ನಾವು ಕೊಡ್ತೇವೆ. ಎರಡನೇದು, ನಿಮ್ಮ ಎಲ್ಲ ರೀತಿಯ ವ್ಯಾಪಾರ ಕೂಡ ಅತ್ಯಂತ ಆರೋಗ್ಯಕ್ಕೆ ಪೂರಕವಾಗುವಂಥದ್ದು, ಒಂದು ಸಮಾಜಕ್ಕೆ ಪೂರಕವಾಗುವಂಥದ್ದು, ಮಲ್ಲಿ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡುವ ಜವಾಬ್ದಾರಿ ಎಲ್ಲದೂ ಕೂಡ ಇವತ್ತು ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಆದ ಕಾರಣ ಇವತ್ತು ಈ ಶಮೀರ್ ಮತ್ತು ಮಿತ್ರರೆಲ್ಲ ಕೂಡ ಈ ರೀತಿಯ ಕೇಂದ್ರವನ್ನು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಬೇರೆ ಬೇರೆ ಶಾಪ್ನವರು ತಮ್ಮ ವಾಣಿಜ್ಯ ಶಾಪ್ ಅನ್ನು ಉದ್ಘಾಟನೆ ಮಾಡಿ ನಿಮಗೆಲ್ಲ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ಅತ್ಯಂತ ಪ್ರೀತಿಯ ಒಂದು ಕೇಂದ್ರವಾಗಿ ಪರಿವರ್ತನೆ ಜವಾಬ್ದಾರಿ ನಿಮ್ದಾಗಿ. ಅದು ನೀವೆಲ್ಲರಿಗೂ ಒಬ್ಬರಿಗೊಬ್ಬರು ಕಾಂಪಿಟೇಷನ್ ಅಲ್ಲ, ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಒಂದು ಸೌಹಾರ್ದತೆಯನ್ನು ಒಂದೇ ಕುಟುಂಬದ ಅಣ್ಣ ತಮ್ಮಂದಿ ಸೋದರನ ಬೇರೆ ಬೇರೆ ವ್ಯಾಪಾರ ಪ್ರಾರಂಭ ಮಾಡಿದ ರೀತಿಯಲ್ಲಿ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಎಲ್ಲರೂ ಕೂಡ ಉತ್ತಮರಾಗುವಂಥ ಕನಸನ್ನು ತಾವೆಲ್ಲ ಇವತ್ತು ಕಾಣಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಇಲ್ಲಿ ಬಂದಂಥ ಜನಸಾಮಾನ್ಯ ಬಂದಂಥ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಸಮಾಧಾನದಿಂದ, ಅತ್ಯಂತ ನೆಮ್ಮದಿಯಿಂದ ಅವ್ರು ಮಾತಾಡಿಕೊಂಡು ನಿಮ್ಮ ಊಟ ಮಾತ್ರ ನಮಗೆ ರುಚಿ ಅಲ್ಲ, ಇಲ್ಲಿಯ ವಾತಾವರಣ ಕೂಡ ಒಂದು ಸಂತೋಷದ ವಾತಾವರಣ ನಿರ್ಮಾಣ ಮಾಡೋ ಜೊತೆಯಲ್ಲಿ ನಿಮ್ಮ ಸ್ವಭಾವ, ಮಾತಾಡೋ ರೀತಿ, ವ್ಯವಹಾರ ಮಾಡೋ ರೀತಿ ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಕೂಡಿಕೊಡ್ಬೇಕಂತ ಎಲ್ಲ ನಮ್ಮ ಶಾಪ್ನವರಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಬಹಳಷ್ಟು ಬೇರೆ ಬೇರೆ ಕೆಫೆಗಳೆಲ್ಲ ಪ್ರಾರಂಭ ಆಗಿದೆ. ಎಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸ್ತೇನೆ. ತಾವು ಅತ್ಯಂತ ಯಶಸ್ವಿ ಆಗುವಂಥ ಅವಕಾಶವತ್ತಾಗಲಿ. ಇವತ್ತು ನಮ್ಮ ರಾಜ್ಯ, ರಾಷ್ಟ್ರ, ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ವ್ಯಾಪಾರಸ್ಥರಾಗಿದ್ದರೆ ಅವರು ಪ್ರಾರಂಭ ಮಾಡುವಾಗ ಇಂಥದ್ದೇ ಸಣ್ಣ ಸಣ್ಣ ವ್ಯಾಪಾರದಲ್ಲಿ ಪ್ರಾರಂಭ ಮಾಡಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ. ಇದು ನಿಮ್ಮೆಲ್ಲ ಮೊದಲ ಒಂದು ವ್ಯಾಪಾರದ 2-3 ವ್ಯಾಪಾರ ಕೇಂದ್ರವಾಗಿರ್ಬೋದು. ನಮ್ಮ ಇಚ್ಛೆ ಏನು, ಇಲ್ಲಿಂದ ತಾವು ದೊಡ್ಡ ದೊಡ್ಡ ವ್ಯಾಪಾರಸ್ಥರಾಗಿ ಅತ್ಯಂತ ದೊಡ್ಡ ರೆಸ್ಟೋರೆಂಟ್ಗಳು ಮುಂದಿನ ಬೇರೆ ಬೇರೆ ಪ್ರಾರಂಭ ಮಾಡಬೇಕಂತ ಹೇಳಿಕೊಳ್ತಾ ನಿಮಗೆ ನಿಮ್ಮ ಕುಟುಂಬಸ್ಥರಿಗೆ ಹಿರಿಯ ಶುಭಾಶಯ ಸಲ್ಲಿಸಿಕೊಂಡು ಮತ್ತೊಮ್ಮೆ ಇದನ್ನು ಪ್ರಾರಂಭ ಮಾಡಿದಂಥ ಶಮೀರ್ ಸಮೆಲ್ಲ ಮಿತ್ರರಿಗೆ, ನಮಗೆ ಸಹಕಾರ ಕೊಟ್ಟಂಥ ಸತ್ತಾರ್ ಮತ್ತು ಸನ್ಮಿತ್ರರಿಗೆ, ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಿರೂಪಿಸುವಂಥ ಕಿಶನ್ಗೆ ಎಲ್ಲರೂ ಅಭಿನಂದನೆ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಸಹಕಾರ ಬೇಡಿಕೊಂಡು ಸ್ವಲ್ಪ ಬೇಗ ಹೋಗಿ ಅಮ್ಮದಿಗೆ ಕೇಳಿಕೊಳ್ತಾರೆ ಮಾತು ಮುಗಿಸಿದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇನ್ನೆಲ್ಲ ಸೋದರಿಗೆ ನಮಸ್ಕಾರಗಳು. ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ ಹೇಳುವ ಮೂಲಕ ಇದನ್ನು ಚಾಲನೆ ಕೊಡ್ತಾ ಇದ್ದೇವೆ.